ಎಲ್ಲರಿಗೂ ಕೂಡ ಶುಭವಾಗಲಿ. ಒಬ್ಬರು ವೀಕ್ಷಕರು ಕೇಳ್ತಾ ಇದ್ರು, ಈ ಲಾ ಆಫ್ ಅಟ್ರಾಕ್ಷನ್ ಯಾವ ಥರ ಎಲ್ಲ ಕೆಲಸ ಮಾಡುತ್ತೆ ಸರ್? ಸೊ ಯಾವ ರೀತಿ ನಾವು ನಮಗೆ ಬೇಕಾದಂಥದ್ದನ್ನು ಅಟ್ರಾಕ್ಟ್ ಮಾಡ್ಕೋಬಹುದು? ಸೊ ಓಕೆ, ನನ್ನ ಪ್ರಕಾರ ಈ ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ, ಫಸ್ಟು ನಮ್ಮ ಮನಸ್ಸು. ಯಾರು ಈ ಮನಸ್ಸನ್ನು ಒಂದು ಸ್ಥಿಮಿತದಲ್ಲಿಟ್ಕೊಂಡಿರ್ತಾರೋ, ಹಾಗೆ ತಮ್ಮ ಒಂದು ಕಂಟ್ರೋಲ್ನಲ್ಲಿ ಯಾವಾಗ ನಮ್ಮ ಮನಸ್ಸು ಬರುತ್ತಪ್ಪ ಅಂತಂದರೆ, ನಾವು ಧ್ಯಾನಸ್ಥರಾದಾಗ, ಧ್ಯಾನ ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಹಾಗೆ ಕೆಲವೊಂದು ತ್ರಾಟಕ ಸಾಧನಗಳನ್ನು ಮಾಡ್ತಾ ಇದ್ದಾಗ, ಏಕಾಗ್ರಚಿತ್ತ ಮನಸ್ಸು ಅಂತ. ಸೊ ಅದ್ರ ಪ್ರಯೋಗ ನೀವು ಯಾವ ರೀತಿ ಮಾಡಬಹುದು? ಸಪೋಸ್ ನೀವು ಧ್ಯಾನಸ್ಥರು, ಧ್ಯಾನಕ್ಕೆ ಕೂತ್ಕೊಂಡಿರ್ತೀರ. ಆ ಸಮಯದಲ್ಲಿ ಫಸ್ಟು ನೇಚರ್ ಯಾವ ರೀತಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಪ್ಪ ಅಂತಂದರೆ, ನೀವು ಧ್ಯಾನದಲ್ಲಿ ಏಕಾಗ್ರಚಿತ್ತ ಮನಸ್ಥಿತರಾಗ್ಬಿಟ್ಟು ನೀವೇನು ಮಾಡ್ಬೋದು, ನೀವು ಜಸ್ಟ್ ಗಾಳಿ, ಆ ಗಾಳಿಗೆ ಒಂದು ಮಾತನ್ನು ನೀವು ಹೇಳ್ಬೋದು. ಯಾವ ರೀತಿಯಪ್ಪ ಅಂತಂದರೆ, ಸಪೋಸ್ ನಾನು ಕುಂತಂಥ ಜಾಗದಲ್ಲಿ ಒಂದು ತಂಗಾಳಿ ನನಗೆ ಬೀಸಲಿ, ನನ್ನ ಇಡೀ ದೇಹನ ಆವರಿಸ್ಕೊಳ್ಳಿ. ಹಾಗೆ ನೀವು ಯಾವಾಗ ಒಂದು ರೀತಿಯಲ್ಲಿ ಧ್ಯಾನಸ್ಥರಾಗ್ಬಿಟ್ಟು ಗಾಳಿಯೊಳಗಿರೋ ಒಂದು ಎನರ್ಜಿನ ನಿಮ್ಮ ಹತ್ರ ಸೆಳೆಯೋದು. ಲೈಕ್ ಗಾಳಿ ನಾರ್ಮಲ್ ಗಾಳಿನೇ ಮೂಮೆಂಟ್ ಆಗ್ತಾ ಇರುತ್ತೆ, ಬಟ್ ನೀವು ಕುಂತಂಥ ಜಾಗದಲ್ಲಿ ತಂಗಾಳಿ. ಯಾವ ರೀತಿ ತಂಗಾಳಿ ಅಪ್ಪ ಅಂತಂದರೆ, ಮೈ ಪೂರ್ತಿ ತಣ್ಣನೆ ಅನುಭವ ಆಗಬೇಕು, ಇಡೀ ದೇಹನ ಅದು ಸೌರ್ಕೊಂಡು ಹೋಗಬೇಕು. ಆ ಥರ ಒಂದು ನೀವು ಸಂಕಲ್ಪ ಮಾಡಿ ಕುತ್ಕೊಂಡಾಗ, ವಿತಿನ್ 10 minutes 5 minutes ವಾಟ್ ಎವರ್ ಇಟ್ ಮೇ ಬಿ, ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ನೆರವೇರುತ್ತೆ. ಒಂದು ರೀತಿ ಹೇಗಪ್ಪ ಅಂತಂದರೆ, ಆ ಗಾಳಿ ಅನ್ನೋದು ಸಂಪೂರ್ಣವಾಗಿ ಒಂದು ತಂಗಾಳಿ ನಿಮ್ಮ ಮೈನ ಪೂರ್ತಿ ಸೋಕ್ಬಿಟ್ಟು ಮುಂದೆ ಹೋಗುತ್ತೆ. ಇದನ್ನು ಪ್ರಯೋಗ ಮಾಡಿ ನೋಡ್ರಿ. ಆವಾಗ ನಿಮಗೆ ಒಂದು ಸಣ್ಣ ಐಡಿಯಾ ಸಿಗುತ್ತೆ, ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಹಾಗೆ ಫಸ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮನ್ನು ನಾವು ಋಷಿಗಳು ಅಂದ್ಕೊಂಡ್ರೆ ನಾಳೆಯಿಂದನೇ ಋಷಿ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗೆ ನಮಗೆ ಸಿಕ್ಕಿದ್ದನ್ನು ನಾವು ಯೂನಿವರ್ಸ್ ಹತ್ರ ಕೇಳ್ತಾ ಹೋಗ್ಬಿಟ್ವಿ ಅಂತಂದರೆ, ಯೂನಿವರ್ಸಿಗೂ ಕೂಡ ಗೊತ್ತಿರುತ್ತೆ ನಮ್ಮ ಕೆಪಾಸಿಟಿ, ನಾವು ಎಷ್ಟನ್ನು, ನಮ್ಮಲ್ಲಿರೋ ಒಂದು ಶಕ್ತಿ, ಹಾಗೆ ನಮ್ಮ ಒಂದು ಬುದ್ಧಿ ಏನೇ ಇರ್ಬೋದು, ಇಷ್ಟು ಪ್ರಮಾಣದ ಒಂದು ಎನರ್ಜಿನ ಈ ವ್ಯಕ್ತಿ ತಡ್ಕೋಬಲ್ಲ. ಈಗ ಸಪೋಸ್ ನನಗೇನು ಗೊತ್ತಿಲ್ದಂಗೆ ಸುಮ್ಮನೆ ಒಂದು 10 ಕೋಟಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ತಿದ್ದೀನಪ್ಪ ಅಂತಂದರೆ, ಖಂಡಿತವಾಗ್ಲೂ ಯೂನಿವರ್ಸ್ ಇಲ್ಲ ಅನ್ನೋದಿಲ್ಲ. ಬಟ್ ಅದು ಕೇಳುತ್ತೆ, ಅಷ್ಟು ಅಮೌಂಟು ನೀನು ಯಾವುದಕ್ಕೋಸ್ಕರ ಬಳಸ್ತೀಯಾ, ಯಾವ ಥರ ಅದನ್ನು ಇನ್ವೆಸ್ಟ್ ಮಾಡ್ತೀಯಾ, ಲೈಕು ಏನು ಮಾಡ್ತೀಯಾ ಅಂತ ಕೇಳಿದಾಗ ನಮಗೆ ಖಂಡಿತವಾಗ್ಲೂ ಉತ್ತರ ಇರಬೇಕಾಗುತ್ತೆ. ಸುಮ್ಮನೆ ಸಿಕ್ಕಿದ್ದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಸಿಕ್ಕಿದ್ದನ್ನು ಕೇಳ್ಕೊತ ಹೋಗ್ತೀನಿ, ಯಾವುದು ನಡೀತಾ ಇಲ್ಲ ಅಂತಂದರೆ ನಮಗೆ ಈ ಒಂದು ಯೂನಿವರ್ಸಿನ ರಹಸ್ಯನೇ ಅರ್ಥ ಆಗೋದಿಲ್ಲ. ಸೊ ಓಕೆ,
ಫಸ್ಟು ನೀವೊಂದು 10,000 ರೂಪಾಯಿ ಕೇಳಿದ್ದೀರಪ್ಪ ಅಂತಂದರೆ ನಿಮಗೆ ಯೂನಿವರ್ಸು ಒಂದು 1,000 ರೂಪಾಯಿ ಕೊಟ್ಟು ನೋಡುತ್ತೆ. ಆ 1,000 ರೂಪಾಯಿ 10,000 ರೂಪಾಯಿಗೋಸ್ಕರನೇ ಬಳಸ್ತಾ ಇದ್ದೀರೋ, ಅಥವಾ ಅಯ್ಯೋ ಇದೊಂದು 1,000 ರೂಪಾಯಿ ತಗೊಂಡು ನಾನೇನು ಮಾಡೋಣ ಅಂತ ಹೇಳಿ ಯಾವುದೋ ಒಂದು ಪಾರ್ಟಿ ಮಾಡಿ ಕೈ ಬಿಟ್ರಿ ಅಂತಂದರೆ ಆ ಯೂನಿವರ್ಸ್ ಯಾವ ಕಾರಣಕ್ಕೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಸೊ ಓಕೆ, ನಾವು ಯಾವ ಉದ್ದೇಶಕ್ಕೋಸ್ಕರ ಅವನ್ನ ಕೇಳ್ತಾ ಇದ್ದೀವಿ, ಅವನ್ನ ಬಯಸ್ತಾ ಇದ್ದೀವಿ, ಸೊ ಆ ಉದ್ದೇಶ ಖಂಡಿತವಾಗ್ಲೂ ನೆರವೇರುತ್ತೆ. ಬಟ್ ನಾವು ಕೇಳಿದ ಕ್ಷಣದಿಂದಲೇ ಯೂನಿವರ್ಸ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಪ್ಪ ಅಂತಂದರೆ ಅದು ಒಂದು ಬೀಜ ಕೊಟ್ಟಂಗೆ. ಆ ಬೀಜ ಯಾವ ರೀತಿ ಕೊಟ್ಟಿರುತ್ತಪ್ಪ ಅಂದರೆ, ಆ ಬೀಜನ ನಾವು ಮಣ್ಣಲ್ಲಿ ನೆಡೋ ಕೆಲಸ ನಾವು ಮಾಡಬೇಕು. ಅದಕ್ಕೆ ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅದನ್ನು ಯಾರು ಕೂಡ ಹಾಳು ಮಾಡಲಿಲ್ದಂಗೆ ನಾವು ಅದಕ್ಕೊಂದು ಪ್ರೊಟೆಕ್ಷನ್ನು ಕೂಡ ನಾವು ಮಾಡ್ತಾ ಇರಬೇಕು. ಸೊ ನಮ್ಮ ಆಸೆಗಳು ಯಾವುದೇ ಇರ್ಬೋದು. ನಾವು ಏನೋ ಒಂದು ಆಸೆ ಪಟ್ಟಿರ್ತೀವಿ, ಇಮ್ಮಿಡಿಯೇಟ್ಲಿ ಹೋಗಿ ಪಕ್ಕದವನಿಗೆ ಹೇಳಿಬಿಟ್ಟೆ, ಅದನ್ನು ಕೇವಲವಾಗಿ ನೋಡಿಬಿಟ್ಟೆ. ಸೊ ಈ ರೀತಿ ನೀವು ನಿಮ್ಮ ಆಸೆಗಳನ್ನು ನೀವು ಸ್ಪ್ರೆಡ್ ಮಾಡ್ತಾ ಇದ್ರಿ ಅಂತಂದರೆ, ಸೊ ಆ ಬೀಜನ ಯಾರು ಬೇಕಾದ್ರೂ ಕಿತ್ತು ಹೊಸಿತಾರೆ. ಸೊ ನೀವೇನೋ ಒಂದು ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿರ್ತೀರ. ಸೊ ಆ ಎಜುಕೇಷನ್ ನೀವು ಮಾಡಬೇಕು ಅಂದಂಥ ದಿನದಿಂದನೇ ಆ ದೇವರು ನಿಮಗೆ ಒಳ್ಳೊಳ್ಳೆ ರಿಸೋರ್ಸ್ನ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಬುಕ್ಸ್ ಆಗಿರ್ಬೋದು, ಒಂದು ವಿಡಿಯೋ ಆಗಿರ್ಬೋದು, ಆ ರಿಲೇಟೆಡ್ ದೊಡ್ಡ ದೊಡ್ಡ ಗುರುಗಳ ಒಂದು ಕಾಂಟ್ಯಾಕ್ಟು, ಒಂದು ಅವರ ಒಂದು ಇನ್ಸ್ಪಿರೇಷನ್ನು, ಪ್ರತಿಯೊಂದು ಕೂಡ ನಿಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಟ್ ನಾವೇನು ಮಾಡಿಬಿಡ್ತೀವಿ, ನಮಗೆ ಗೊಂದಲ, ನಮ್ಮ ಕೈಲಿ ಆಗುತ್ತೋ ಇಲ್ವೋ, ಹೋಗಿ ಪಕ್ಕದನಿಗೆ ಹೇಳ್ತೀರಾ, ಪಕ್ಕದನ್ ಹೋಗಿ ಅದನ್ನ ಯಾಕಲ್ಲೇ ಮಾಡ್ತೀಯಾ ಅಂತ ಹೇಳ್ದ ನೀವು ಆ ಗಿಡನ ಕಿತ್ತಾಕ್ತೀರ. ಸೊ ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟ್, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಎಲ್ಲದೂ ಕೂಡ ಕಿತ್ತಾಕ್ದಂಗೆ, ಆ ಗಿಡನ ನೀವೇ ಬೆಳೆಸ್ಲಿಲ್ದಂಗೆ. ಸೊ ಓಕೆ, ಈ ಲಾ ಆಫ್ ಅಟ್ರಾಕ್ಷನ್ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ನಮ್ಮ ಉದ್ದೇಶ ಚೆನ್ನಾಗಿರಬೇಕು. ಸಿಕ್ಕಿದ್ದನ್ನೆಲ್ಲ ನಾವು ಯೂನಿವರ್ಸಿಗೆ ಕೇಳೋದ್ರಿಂದ ಏನಾಗುತ್ತೆ, ನಮಗೆ ಗೊತ್ತಿರೋದಿಲ್ಲ ನಾವು ಯೂನಿವರ್ಸ್ ಹತ್ರ ಎಷ್ಟು ಬೀಜಗಳನ್ನು ಇಸ್ಕೊಂಡಿದ್ದೀವಿ ಅಂತ. ಬಟ್ ಆ ಬೀಜಗಳನ್ನು ಒಂದಾದರೂ ನಾವು ನೆಟ್ಟಿದ್ದೀವ, ಒಂದಕ್ಕಾದ್ರೂ ನೀರು ಹಾಕಿದ್ದೀವ, ಒಂದಕ್ಕಾದ್ರೂ ಪ್ರೊಟೆಕ್ಟ್ ಮಾಡಿದ್ದೀವ, ಏನೂ ಮಾಡಿರೋದಿಲ್ಲ. ಸುಮ್ಮನೆ ಟೈಮ್ ಪಾಸಿಗೆ ಅದು ಬೇಕು ಇದು ಬೇಕು ಆಸೆ ಪಡೋದು, ಯಾವುದೋ ಒಂದು ವಿಡಿಯೋ ನೋಡ್ಬಿಡೋದು, ಆ ವಿಡಿಯೋ ಥರ ಸೊ ನಾನು ಒಂದು ನಂಬರ್ ಬರ್ಕೊಂಬಿಟ್ರೆ ಬಂದ್ಬಿಡುತ್ತೆ, ಹಾಗೆ ಹೀಗೆ ಒಂದು ದಿನ ಅರ್ಧ ಗಂಟೆ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಆಮೇಲಿಂದ ನಾಳೆ ದಿನ ನೀವು ಅದನ್ನು ಮರ್ತೇ ಬಿಟ್ಟಿರ್ತೀರ. ಸೊ ಓಕೆ, ಸೊ ಈ ಥರ ಲಾ ಆಫ್ ಅಟ್ರಾಕ್ಷನ್ ಯಾವತ್ತೂ ಕೆಲಸ ಮಾಡೋದಿಲ್ಲ. ಅದು ಕೆಲಸ ಮಾಡಬೇಕಪ್ಪ ಅಂತಂದರೆ ಉದ್ದೇಶ, ಯಾವ ಉದ್ದೇಶಕ್ಕೋಸ್ಕರ ನಮಗೆ ಹಣ ಬೇಕಾಗಿದೆ, ಇಲ್ಲ ಅಧಿಕಾರ ಬೇಕಾಗಿದೆ, ಇಲ್ಲ ಅಂತಸ್ತು ಬೇಕಾಗಿದೆ. ಸೊ ಹಾಗೆ ಆ ಒಂದನ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ನಮಗಿದೇನಾ? ಈಗ ನಾನೇನೋ ಒಂದು 10 ಎಕರೆ ಹೊಲ ಕೇಳ್ಬಿಟ್ಟೆ ಅಂತಂದರೆ, ಸೊ ಆ ಹೊಲನ ಪ್ರೊಟೆಕ್ಟ್ ಮಾಡೋ ಅನ್ನೋ ಶಕ್ತಿ ನನ್ನಲ್ಲಿದೆನಾ? ಸೊ ಆ ಥರದ ಗಿಡ ಮರಗಳನ್ನು ಬೆಳೆಸೋ ತಾಕತ್ ನನ್ನಲ್ಲಿದೆನಾ? ಸೊ ಯೂನಿವರ್ಸು ಯಾವಾಗಲೂ ಅಷ್ಟೇ, ನಾವು ಕೇಳ್ದಲೇ ನಮಗೆ ಏನು ಬೇಕಾಗಿದೆನೋ, ನಮಗೆ ಎಷ್ಟು ಪ್ರಮಾಣದಲ್ಲಿ ತಡ್ಕೊಳ್ಳೋ ಕೆಪಾಸಿಟಿ ಇದೆನೋ ಅಷ್ಟು ಪರಿಪೂರ್ಣವಾಗಿ ಕೊಡ್ತಾ ಇರುತ್ತೆ. ಅದನ್ನು ಮೀರಿದ್ದನ್ನು ನಾವು ಕೇಳಿದಾಗ ಖಂಡಿತವಾಗ್ಲೂ ಅದು ಇಲ್ಲ ಅನ್ನೋದಿಲ್ಲ. ಬಟ್ ಪ್ರಯತ್ನ ನಮ್ದಾಗಿರ್ಬೇಕು. ಆ ಪ್ರಯತ್ನ, ಆ ನಂಬಿಕೆ ನಾನು ಕೇಳಿದ್ದೀನಪ್ಪ, ಇವತ್ತಲ್ಲ ನಾಳೆ ಅದು ನನ್ನ ಹತ್ರ ಬಂದೇ ಬರುತ್ತೆ. ಸೊ ಓಕೆ, ಇಲ್ಲಿ ನಾವು ನಿಮಗೆ ಇನ್ನೂ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕೊತ್ತಂಬರಿ ಗಿಡ ನಾನು ಬೆಳೆಸ್ಬೇಕಪ್ಪ ಅಂತಂದರೆ ಅದು ಒಂದು 15 ಡೇಸಿಗೆ ಬೆಳೆದೋಗ್ಬೋದು, ಬೇಡ 1 ಮಂತಿಗೆ ಬೆಳಿಬಹುದು. ಸೊ ನಾನು ಗಂಧದ ಮರದ ಆಸೆ ಪಟ್ಟಿದ್ದೆ ಅಂತಂದರೆ, ಆ ಗಂಧದ ಮರ ಬೆಳಿಬೇಕಪ್ಪ ಅಂತಂದರೆ ಮಿನಿಮಮ್ 10 ಇಯರ್ಸ್ 15 ಇಯರ್ಸ್ ಕಾಯಬೇಕಾಗಿರುತ್ತೆ. ಸೊ ಅವಾಗಲೇ ಅದರದ್ದು ವಾಸನೆ ಬಿಡೋದು, ಅದಕ್ಕೆ ಬೆಲೆ ಬರೋದು.
ನಮ್ಮ ದೊಡ್ಡ ದೊಡ್ಡ ಮ್ಯಾನಿಫೆಸ್ಟಿಂಗು, ದೊಡ್ಡ ದೊಡ್ಡ ಆಸೆಗಳು ಕೂಡ ಒಂದು ರೀತಿ ಗಂಧದ ಮರದ ಥರ. ನೀವು ಸಣ್ಣ ಪುಟ್ಟ ಮ್ಯಾನಿಫೆಸ್ಟಿಂಗ್ ನೀವು ಮಾಡ್ತಾ ಇದ್ರಿ ಅಂತಂದರೆ ಖಂಡಿತವಾಗ್ಲೂ ನೀವು ಇವತ್ತು ಕೇಳಿರ್ತೀರ, ಬೆಳಗ್ಗೆನೇ ಆ ಕಾರ್ಯ ನಡೆದೋಗ್ಬಿಟ್ಟಿರುತ್ತೆ. ಸೊ ನಮ್ಮ ಸಣ್ಣ ಆಸೆ, ಲೈಕ್ ಏನೋ ಒಂದು ಕೊತ್ತಂಬರಿ ಗಿಡದ ಆಸೆ ಪಟ್ಟಿದ್ದೀವಪ್ಪ ಅಂತಂದರೆ ಒಂದು ವಾರದಲ್ಲೇ ನಮಗೆ ರಿಸಲ್ಟ್ ಸಿಗ್ತಾ ಇರುತ್ತೆ. ಈ ದೊಡ್ಡ ಆಸೆಗಳನ್ನ ನಾವು ಪಟ್ಟಾಗ ಯೂನಿವರ್ಸ್ 100% ನಾವು ಆ ಗೋಲ್ನ ರೀಚ್ ಆಗಲಿಕ್ಕೆ ಎಲ್ಲ ಥರದ ಸಹಾಯನೂ ಕೂಡ ನಮಗೆ ಒದಗಿಸ್ಕೊಡುತ್ತೆ. ಅರಗಿಸ್ಕೊಳ್ಳೋ ಕೆಪಾಸಿಟಿ ನಮಗಿರಬೇಕು, ಮಾಡಿ ತೋರಿಸೋ ಛಲ ನಮ್ಮಲ್ಲಿರಬೇಕು. ಯಾವಾಗ ಇವೆಲ್ಲವೂ ನಮಗೆ ಅರ್ಥ ಆಗುತ್ತೋ ನಾವು ಏನು ಬೇಕಾದರೂ ಕೂಡ ಯೂನಿವರ್ಸ್ ಹತ್ರ ಕೇಳ್ತಾ ಇರ್ಬೋದು. ಬಟ್ ರೀಸನ್, ಯಾವ ಉದ್ದೇಶಕ್ಕೆ ನಾನು ಕೇಳ್ತಾ ಇದ್ದೀನಿ, ಸೊ ನಾನು ಅದನ್ನು ಮಾಡೋದ್ರಿಂದ ನೇಚರ್ಗೆ ಎಷ್ಟು ಹೆಲ್ಪ್ ಆಗುತ್ತೆ, ಹಾಗೆ ನನ್ನ ನಂಬಿದಂಥವರಿಗೆ ನಾನು ಎಷ್ಟು ಸಹಾಯ ಮಾಡಬಲ್ಲೆ, ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಭೂಮಿ ಮೇಲೆ ಏನು ಬೇಕಾದರೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಹಾಗೆ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇವು ಮೂರು ನಮ್ಮಲ್ಲಿದ್ದಾಗ ಯಾರು ಕೂಡ ನಮ್ಮ ಗೋಲ್ನ ತಡಿಲಿಕ್ಕಾಗೋದಿಲ್ಲ. ಹಾಗೆ ನೀವು ಬಯಸಿದಂಥವು ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಪ್ರಯೋಗದಲ್ಲಿ ನಾವು ಭಾಗಿ ಆಗಬಹುದು ಅನ್ನೋದ್ರ ಬಗ್ಗೆನೂ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.